ಎಷ್ಟು ದಿವಸ ಆಯಿತು? तो ये दियो, ये उधर का दियो। ದುಮ್ಕಿರೋದು ಬಿದ್ದಿರೋದು? ಇಲ್ಲ ಬಿದ್ದಿರೋದು. ಬಟ್ಟೆ ಒಣಗಕ್ಕೆ ಹೋಗಿ ಮಾಮೂಲಿ ಮಳೆ ಬರ್ತಾರ ದ್ವಾರ. ಎಷ್ಟು ದಿವಸ ಆಯ್ತಮ್ಮ? 10 ದಿವಸ ಆಯಿತು. ಅಜ್ಜಿಸಿಂದೇನು ಮಾಡಿದ್ದು ಗೊತ್ತಾಯ್ತಲ್ಲ, ಕರ್ಕೊಂಡು ಬರೋಕ್ಕಿಲ್ವಾ? ಗೊತ್ತಿದ್ದಿಲ್ಲ, ಅದಕ್ಕೆ ಅಂತ ಕೇಳ್ಕೊಂಡು ಏನೋ ಉಳುಕ್ಬಿಟ್ಟೈತೆ ಅಂತ ಅದ್ರ ಮೇಲೆ ಉಳುಕಿದ್ ಮಾಡ್ದು. ಆಮೇಲೆ ಅದು ಕಾಲು ಊದ ಕಡಿಮೆ ಆಗಲಿಲ್ಲ. दिखाओ ऊपर चढ़ो, पाँव उठाओ, उठा कर बोला अपना। ಊದ್ಬಿಟ್ಟಿದ್ದಲ್ಲ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಊದ್ಬಿಟ್ಟಿದ್ದೆ ಬೆಟ್ಟ ಅಂದ್ರೆ ಅಂಗೋಟ ಉಠಾओ। ಹಾಂ ಶಾಬಾಷ್, ಅದೇ ಊದ್ಬಿಟ್ಟು ಈ ಜಾಗ ಅದು ಕಡಿಮೆ ಆಗಿಲ್ಲ ಅಂತ ಭಾಳ ಗಟ್ಟಿ ತಡೆದಿರೋದು. ಏನು ಹೇಳಿ ನೀವು ಹೊರಟಂತ ಈಗ ಏನಾಗಿಲ್ಲ. ಸ್ವಲ್ಪ ಇಟ್ಕೊಳ್ಳಿ, ಕಾಲು ಮುರಿ, ಸ್ವಲ್ಪ ಕಾಲು ಮುಂದಕ್ಕೆ ಬಾಬು, ಏನು ಸಲ ಮನೆ ಕೊಡಿ, ಜಲ್ದಿ ಜಲ್ದಿ ಬನ್ನಿ, ಮನೆ ಕಡೆ ದಬಾಕ್ ಮನೆ ಕೊಡಿ, ಹೇಳಿ ದೇವ್ರ ಹೆಸರು ತಗೊಂಡು ಜಲ್ದಿ ಶಕ್ಕಂತ ಇದೆ ಹೇಳಿ. ಸ್ವಲ್ಪ ಮನೀಸಿ ಊಟ ಮನೀಸಿ ಮಕ್ಕಳ ಮನೀಸಿ ಊಟ ಮಕ್ಕಳ ಬಡ ಏನು ಸಹ ಕೈ ಸಣ್ಣ ಬಿಡ್ಬೇಕು, ಕಾಲು ಫ್ರೀಯಾಗಿ ಊದ್ಬಿಡಿ ಕಾಲು ಲೂಸ್ ಬಿಡಮ್ಮ. ಎಲ್ಲ ನೋಡಿ, ಎಲ್ಲ ರಥ ಕಟ್ಬಿಟ್ಟಿದ್ದಾನ ಕಾಲು. ಶಾಬಾಷ್, ನೋಡ್ರಾ ಎದ್ದೇಳಿ, ಈ ಕೆಲಸ ಮಾಡಿಸಿರಂದ್ರೆ ಇಟ್ಕೊಳ್ಳಿ, ಎದ್ದೇಳಿ ಚೆಕ್. ಕಲ್ಲು ಕಲ್ಲಾಕಿ ಆಡಿಸಿ, ಬೆಳ್ಳ ಆಡಿಸಿ, ಬೆಳ್ಳು ಚೆನ್ನಾಗಿ ಮುರಿಬೇಕು. ನಾನು ಬೆಳ್ಳು ನೋಡಿ ಹಿಂಗೆ ಈ ಥರ ಕೆರಳ ಮೇಲೆ ಗಿಣ್ಣಾಡಿಸಿ, ಹಾಂ ಈ ಥರ ಕೂತ್ಕೊಂಡು ತೋರಿಸಿ, ಹಿಂಗೆ ಹಿಂಗೆ ಬರಬೇಕು ನೋಡಿ, ಈ ಥರ ಮೇಲೆ ಆ ಥರ ಹಂಗೆ ಆಡಿಸಿದ್ರೆ ಊಟ ಎಲ್ಲ ಹಿಡಿತದೆ. ಆ ಮಾಮೂಲಿ ತಿರುಗಾಡಿ ಓಡಾಡಿ ದೇವ್ರು ಒಳ್ಳೇದು ಮಾಡ್ಕೊಂಡು ಕರ್ಕೊಂಡು ತೋರಿಸ್ಕೊಡೋದು. ಕರ್ಕೊಂಡು ಆಯ್ತು, ನೆಕ್ಸ್ಟ್ ಯಾವಾಗ ಕರ್ಕೊಂಡು